ಹೇಗೆ ಬಂದಿದೆ ನೋಡಿ ನಮ್ಮ ಸಿಹಿ ಕಡುಬು. ಒಳಗೆಲ್ಲ ಹೂರ್ಣ ಚೆನ್ನಾಗಿ ಕೂತಿದೆ, ಹಾಗೆ ಹೊರಗಡೆ ಲೇಯರ್ ನೋಡಿ ಅಂತೆ ಪರ್ಫೆಕ್ಟ್ ಆಗಿ ಬಂದಿದೆ. ಚೌತಿ ಅಂತ ಹೇಳಿದ್ರೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡೋದೇ ಒಂದು ಸಂಭ್ರಮ. ಅದರಲ್ಲೂ ನಮ್ಮ ಗಣಪತಿ ದೇವರು ತಿಂಡಿ ಪ್ರಿಯ. ಎಷ್ಟು ಬಗೆಯ ಸಿಹಿ ತಿಂಡಿಗಳನ್ನು ಕೊಟ್ಟರು ಕೂಡ ಸೇವಿಸ್ತಾರೆ ಅಂತ ಹೇಳಿ ನಂಬಿಕೆ ಉಂಟು ನಮಗೆ. ಅದರಲ್ಲಿ ಗಣಪತಿ ದೇವರಿಗೆ ಪ್ರಿಯವಾದ ಸಿಹಿ ತಿಂಡಿ ಅಂತ ಹೇಳಿದ್ರೆ ಸಿಹಿ ಕಡುಬು. ತುಂಬ ಸುಲಭದಲ್ಲಿ ಇವತ್ತು ನಾನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಕೂಡ ಈ ವಿಡಿಯೋ ನೋಡಿ ಮನೇಲಿ ತಪ್ಪದೆ ಟ್ರೈ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾವು ಹೂರ್ಣ ಮಾಡಲಿಕ್ಕೆ ಉಂಟಲ್ಲ, ಫಸ್ಟಿಗೆ 1 ಕಪ್ಪಲ್ಲಿ ಆಗುವಷ್ಟು ತೆಂಗಿನ ತುರಿಯನ್ನು ತೆಗೆದಿಡುವ. ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಆವಾಗ ಬೇಗ ಕರಗ್ತದೆ, ಹೂರ್ಣ ಮಾಡಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಇದರಲ್ಲಿ ಒಂದು 3/4 ಚಮಚ ಆಗುವಷ್ಟು ಏಲಕ್ಕಿ ಪೌಡರ್ ಇದೆ. ಇದನ್ನು ನಮ್ಮ ಹೂರ್ಣಕ್ಕೆ ಹಾಕಿದರೆ ಒಳ್ಳೆ ಫ್ಲೇವರ್ ಬರ್ತದೆ. ನೋಡಿ, ನಮ್ಮ ಗಣೇಶ ಚತುರ್ಥಿಗೆ ಸಿಹಿ ಕಡುಬು ಮಾಡಬೇಕಾದ್ರೆ ಫಸ್ಟಿಗೆ ನಾವು ಹೂರ್ಣವನ್ನು ರೆಡಿ ಮಾಡಬೇಕು. ಹೂರ್ಣಕ್ಕೆ ನಾನಿಲ್ಲಿ ಒಂದು ಬಾಣಲೆ ಇಟ್ಟಿದ್ದೇನೆ. ಸ್ವಲ್ಪ ನೀರು ಹಾಕ್ತೇನೆ. ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಬೆಲ್ಲವನ್ನು ಹಾಕುವ. ನೋಡಿ, ಈ ಥರ ಕುದಿ ಬಂದಾಗ ತೆಂಗಿನ ತುರಿಯನ್ನು ಹಾಕೋಬೇಕು. ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ನೋಡಿ, ಬೆಲ್ಲ ಸ್ವಲ್ಪ ಪಾಕ ಬಂದಾಗಲೇ ಈ ಥರ ತೆಂಗಿನ ತುರಿಯನ್ನು ಸೇರಿಸಬೇಕು. ಆವಾಗ ಬೆಲ್ಲ ಮತ್ತು ತೆಂಗಿನ ತುರಿ ಒಳ್ಳೆ ಮಿಕ್ಸ್ ಆಗ್ತದೆ. ಏಲಕ್ಕಿ ಪೌಡ್ರನ್ನು ಹಾಕೊಳ್ಳುವ. ನೋಡಿ, ಏಲಕ್ಕಿ ಪೌಡ್ರ್ ಕೂಡ ಎಲ್ಲ ಕಡೆಗೆ ಮಿಕ್ಸ್ ಆಯಿತು. ನೋಡಿ, ಇಲ್ಲಿಗೆ ನಮ್ಮ ಹೂರ್ಣ ರೆಡಿ ಆಯಿತು. ಇನ್ನುಂಟಲ್ಲ, ನಾವು ಸಿಹಿ ಕಡುಬಿಗೆ ಬೇಕಾಗುವ ಹಿಟ್ಟನ್ನು ರೆಡಿ ಮಾಡುವ. ಅಕ್ಕಿ ಹಿಟ್ಟನ್ನು ನಾನು ಉಪಯೋಗಿಸ್ತಿದ್ದೇನೆ. 1 ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತೇನೆ. ಸ್ವಲ್ಪ ಉಪ್ಪು, ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ. ಸ್ವಲ್ಪ ಉಪ್ಪು ಕರಗಲಿ. ನೋಡಿ, ಈ ಥರ ಕೈ ಆಡಿಸ್ತಾ ಇರ್ತೇನೆ. ನೋಡಿ, ಸ್ವಲ್ಪ ನೀರು ಕುದಿತಾ ಇದ್ದ ಹಾಗೇನೆ ನಾನಿಲ್ಲಿ ಹಿಟ್ಟನ್ನು ಸೇರಿಸ್ತೇನೆ. 1 ಕಪ್ಪಲ್ಲಿ ಆಗುವಷ್ಟು ಹಿಟ್ಟಿದೆ. ನೋಡಿ, ಈ ಥರ ಸ್ವಲ್ಪ ಬೇಯಿಸಿದ್ರೆ ಸಾಕು. ಬಾಣಲೆ ಬಿಟ್ಟು ಬರ್ತಾ ಉಂಟು, ಇಷ್ಟಾದರೆ ಸಾಕು. ನೋಡಿ, ನಾವು ಬಿಸಿರುವಾಗಲೇ ಈ ಥರ ಹದ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಲಟ್ಟಿಸ್ಲಿಕ್ಕೆ ಸುಲಭ ಆಗ್ತದೆ. ಸ್ವಲ್ಪ ಕೈಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕೊಂಡಿದ್ದೆ. ನಮ್ಮ ಚೌತಿ ಹಬ್ಬಕ್ಕೆ ಮನೆಯಲ್ಲಿ ಇದೇ ಥರದ ಸಿಹಿ ತಿಂಡಿಯನ್ನು ಮಾಡ್ತೇವೆ. ಸಿಹಿ ಕಡುಬು ನೋಡಿ, ಸಿಹಿ ಕಡುಬು, ಮೋದಕ ಇದೆಲ್ಲ ಮಾಡ್ತೇವೆ. ಗಣಪತಿ ದೇವರಿಗೆ ಪ್ರಿಯವಾದ ತಿಂಡಿಗಳು. ನೋಡಿ, ಈ ಹದದಲ್ಲಿ ಮಾಡಿಟ್ರೆ ಆಯಿತು. ಇನ್ನಿದನ್ನು ಲಟ್ಟಿಸಿಕೊಳ್ಳುವ. ಫಸ್ಟ್ ನಾನು ಉಂಡೆ ಉಂಡೆ ಮಾಡಿಡ್ತೇನೆ, ಆವಾಗ ಬೇಗ ಲಟ್ಟಿಸ್ಲಿಕ್ಕೆ ಆಗ್ತದೆ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಂತರ ಲಟ್ಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಅಕ್ಕಿ ಹಿಟ್ಟು ಹಾಗಿರೋದ್ರಿಂದ ಎಷ್ಟು ಆಗ್ತದಷ್ಟು ದೊಡ್ಡದು ಮಾಡಿದರೆ ಆಯಿತು. ಈ ಸೈಡಲ್ಲಿ ಸ್ವಲ್ಪ ಶೇಪ್ ಇಲ್ಲ ಅಂತ ಹೇಳಿದರೆ ಅದನ್ನು ಕಟ್ ಮಾಡಿ ತೆಗೆಯುವ. ನಾವು ದೊಡ್ಡ ಉಂಡೆ ಮಾಡಿದರೆ ನೋಡಿ, ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಲಿಕ್ಕೆ ಬರ್ತದೆ. ನೋಡಿ, ಇಲ್ಲಿ ನಾನೊಂದು 2 ಸ್ಪೂನ್ ಆಗುವಷ್ಟು ಹೂರ್ಣವನ್ನು ಇಡ್ತೇನೆ ಈ ಥರ ಒಳಗಡೆ. ಹಾಗೆ ಇದನ್ನು ಮಡಚುವ. ಸ್ವಲ್ಪ ನೀರನ್ನು ಕೈಗೆ ತಾಗಿಸಿ ಇದನ್ನು ಅಂಟಿಸುವ. ಸ್ವಲ್ಪ ಎರಡನ್ನು ಹೀಗೆ ಇಟ್ಕೊಂಡು ಅಂಟಿಸುವ. ಅಲ್ಲಿಗೆ ಲಾಕ್ ಆಯಿತು. ಎಕ್ಸ್ಟ್ರಾ ಏನುಂಟು ಅದನ್ನು ಕಟ್ ಮಾಡಿದರೆ ಆಯಿತು. ಎಕ್ಸ್ಟ್ರಾ ಇದ್ದ ಹಿಟ್ಟನ್ನೆಲ್ಲ ಈ ಥರ ತೆಗೆದ್ರೆ ಆಯಿತು. ಅಲ್ಲಿಗೆ ನಮ್ಮ ಕಡುಬು ಒಳ್ಳೆ ಶೇಪಲ್ಲಿ ಬರ್ತದೆ. ನೋಡಿ, ನಮಗೆ ಈ ಥರ ಒಳ್ಳೆ ಶೇಪಲ್ಲಿ ಸಿಗ್ತದೆ ಕಡುಬು. ಎಲ್ಲ ಒಂದೇ ಲೆಕ್ಕ ಆಗ್ತದೆ ಅಂತ ಹೇಳಿ ನಾನೊಂದು ತಟ್ಟೆ ಇಟ್ಟು ಈ ಥರ ಶೇಪ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿದ್ರೆ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಆಗ್ತದೆ. ಹೀಗೆ ಮಾಡೋದ್ರಿಂದ ಎಲ್ಲ ಕಡುಬು ಒಂದೇ ರೀತಿ ಸಿಗ್ತದೆ ನಮಗೆ.
ನೋಡಿ ಇಡ್ಲಿ ಪಾತ್ರದಲ್ಲಿ ಈ ಥರ ಒಂದು ಬಾಳೆ ಎಲೆ ಹಾಕಿ ಅದರ ಮೇಲ್ಗಡೆ ಒಂದೊಂದೇ ಇಡ್ತಾ ಬರುವ. ನೋಡಿ 1 ಲೋಟ ಅಕ್ಕಿ ಹಿಟ್ಟಲ್ಲಿ ಇಷ್ಟ ಆಗಿದೆ ಕಡುಬು. ನಾವು ಸಿಹಿ ಕಡುಬನ್ನು ಇಡ್ಲಿ ಪಾತ್ರದಲ್ಲೆಲ್ಲ ಇಟ್ಟಾಯಿತು. ಇನ್ನೊಂದು 20 ನಿಮಿಷ ಬೇಯಬೇಕು. ಇದು ಮಾತ್ರ ಬೇಗ ಬೆಂದು ಬಿಡ್ತದೆ. ಅಂದರೆ ಈ ನಾವು ಅಕ್ಕಿ ಹಿಟ್ಟಲ್ಲಿ ಮಾಡೋದು ನೋಡಿ. ಚೌತಿ ದಿವಸ ಅಂತೆಲ್ಲ ಭಾರಿ ಮಾಡ್ತೇವೆ ಇದನ್ನು. ಸಿಹಿ ಕಡುಬು ಆಗಿರ್ಬೋದು, ಮೋದಕ ಎಲ್ಲ ನಮ್ಮ ಕಡೆ ಜಾಸ್ತಿ ಫೇಮಸ್ ಇದು. ನೋಡಿ ನಮ್ಮ ಬಾಳೆ ಎಲೆದು ಕಲರ್ ಎಲ್ಲ ಚೇಂಜ್ ಆಗಿದೆ. ಹೇಗೆ ಬಂದಿದೆ ನೋಡಿ ನಮ್ಮ ಸಿಹಿ ಕಡುಬು. ಒಳಗೆಲ್ಲ ಹೂರ್ಣ ಚೆನ್ನಾಗಿ ಕೂತಿದೆ. ಹಾಗೆ ಹೊರಗಡೆ ಲೇಯರ್ ನೋಡಿ ಅಂತೆ ಎಲ್ಲ ಚೆನ್ನಾಗಿ ಬಂದಿದೆ. ಒಳ್ಳೆ ಬೆಂದಿದೆ. ಈ ಥರ ಬರಬೇಕು. ಪರ್ಫೆಕ್ಟಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಿಹಿ ಕಡುಬು ಯಾವ ರೀತಿ ಬಂದಿದೆ ಅಂತ ಹೇಳಿ. ಏನು ಒಂದು ಮೌಲ್ಡ್ ಇಲ್ಲದೆ ಸಿಂಪಲ್ ಆಗಿ ಮನೆಯಲ್ಲೇ ಒಳ್ಳೆ ಶೇಪಲ್ಲಿ ನಮಗೆ ಸಿಹಿ ಕಡುಬು ಮಾಡ್ಬೋದು ನೋಡಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಚೌತಿ ದಿವಸ ಅಂತೂ ಈ ತಿಂಡಿ ಮಾಡೋದನ್ನು ಮರಿಬೇಡಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಆದರೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಉಂಟು, ಅದನ್ನು ಫಾಲೋ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.